ಮೈಲಾರದ ಕಾರ್ಣಿಕೋತ್ಸವ ಸಂಪಾದಿತಲೇ ಪರಾಕ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮೈಲಾರ ಗುಡ್ಡದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಬೃಹತ್ ವಿಜೃಂಭಣೆಯಿಂದ ಜರುಗಿತು. ಗೋರವಯ್ಯನು ಅಂದಾಜು ಸುಮಾರು 20 ಅಡಿ ಎತ್ತರದ ಎಣ್ಣೆಯನ್ನ ಸವರಿದ ಬಿಲ್ಲನ್ನ ಏರಿ ಕುಳಿತು ಸದ್ದಲ್ಲೇ ಎಂದಾಗ ಇಡೀ ಪಸರಿ ನಿಶಬ್ದವಾಯಿತು. ತದನಂತರ ಗೋರವಪ್ಪನು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದದಂತೆ ಸಂಪಾದಿತಲೇ ಪರಾಕ ಎಂತ ಕಾರಣಿಕತ ಭವಿಷ್ಯವಾಣಿ ನುಡಿದು ಭೂಮಿಗೆ ಧುಮುಕಿದನು. ಶ್ರೀ ಮೈಲಾರಲಿಂಗೇಶ್ವರನು ಶಿವನ ಅವತಾರ ಅಂತ ನಂಬಿಕೆ ಇದ್ದು ಕಾರಣಿಕ ನುಡಿಯುವ ಗೋರವಪ್ಪನು ದೈವದ ಪ್ರತಿನಿಧಿ ಎಂಬ ಪ್ರತೀತಿಯ ಸಮಸ್ತ 7 ಕೋಟಿ ಭಕ್ತಗಣದಲ್ಲಿದೆ. ಕಾರಣಿಕ ಭವಿಷ್ಯವಾಣಿಯನ್ನ ನುಡಿಯುವ ಗೋರವಯ್ಯನು ಧಾರ್ಮಿಕ ಪದ್ಧತಿಯಂತೆ ಒಟ್ಟು 11 ದಿನಗಳ ಕಾಲ 1 ಲೋಟ ಹಾಲು, 1 ಬಾಳೆಹಣ್ಣು ಹಾಗೂ ಭಂಡಾರದ ನೀರು ಮಾತ್ರ ಸೇವಿಸ್ತಾನೆ. ಗೋರವಯ್ಯನು ನುಡಿಯುವ ದೈವವಾಣಿಯು ಪ್ರಸಕ್ತ ವರ್ಷದ ಮಳೆ ಬೆಳೆ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಭವಿಷ್ಯವಾಣಿ ಅಂತ ಲಕ್ಷಾಂತರ ಭಕ್ತಗಣ ನಂಬಿಕೆಯಾಗಿದೆ. ಫೆಬ್ರವರಿ 4ರಂದು ಬುಧವಾರ ನಡೆದಂತಹ ನಾಡಿನ ಭಕ್ತ ಕೋಟಿಯ ಶ್ರೀ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತು. ಲಕ್ಷಾಂತರ ಭಕ್ತರು ಶ್ರದ್ಧಾ ಭಕ್ತಿಯೊಂದಿಗೆ ಶ್ರೀ ಮೈಲಾರಲಿಂಗೇಶ್ವರನ ಆಶೀರ್ವಾದವನ್ನ ಪಡೆದುಕೊಳ್ಳುವ ಮೂಲಕ ದೇವರಿಗೆ ತನು ಮನ ಧನದೊಂದಿಗೆ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ರು. ಮಹಾಮೈದಾನದಲ್ಲಿ ಈ ವರ್ಷಕ್ಕಾಗಿ ನಾವೆಲ್ಲರೂ ಆಲೋಚಿಸಿದ್ದೇವೆ. ಭಕ್ತ ಶ್ರೇಷ್ಠರೇ, ಬಂದ ತಕ್ಷಣ ಬಿಲ್ಲು ನಿಲ್ತಾರೆ. ಬಿಲ್ಲು ನಿಂತ ತಕ್ಷಣ ತಾವು ನಿಂತ ಸ್ಥಳದಲ್ಲಿ ಎದ್ದು ನಿಂತು ಶ್ರೀ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಲು ತಮ್ಮಲ್ಲಿ ಪ್ರಾರ್ಥನೆ.